ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದರ್ಶನ್ ಭೂಮಿಕೆ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೆ. ನಾನು ಭೂಮಿ ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಸೊ ಗೈಸ್, ನೋಡಿರ್ತೀರ ಇವತ್ತಿನ ಬ್ಲಾಗ್ ಏನಂತ ಹೇಳ್ಬಿಟ್ಟು, ಭೂಮಿಗೆ ಇಷ್ಟವರೆಗೆ ನಾನು ಅವಳೊಂದು ಡ್ರೆಸ್ ಆಗಿರ್ಬೋದು, ಅವಳೊಂದು ಬೊಟ್ಟು ಹಾಕುವಂತೆಲ್ಲೂ ಕೂಡ ನಾನು ಹಾಕಕ್ಕೆ ಹೋಗಲ್ಲ. ಯಾಕೆಂದರೆ ನನಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ ಅಂತಲೇ ಹೇಳ್ಕೊತೀನಿ. ಅಂಥದ್ರಲ್ಲಿ ಇವತ್ತು ಧೈರ್ಯ ಮಾಡಿ ಭೂಮಿಗೆ ಮೇಕಪ್ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಬಿಟ್ಟಿದ್ದೆ. ಈಗಲೇ ಭಯ ಆಗ್ತೈತೆ, ಅಪ್ಪ ಇವ್ನು ಮೇಕಪ್ ಮಾಡ್ತೀನಿ ಅಂದಾಗೆಲ್ಲ ನನಗೆ ಭಯ ಸ್ಟಾರ್ಟ್ ಆಗ್ಬಿಟ್ಟೈತೆ. ಸೊ ಗೈಸ್, ಆಲ್ಮೋಸ್ಟ್ ಎಲ್ಲನೂ ಕೂಡ ಒಂದು ಆಗಲ್ಲ ಅನ್ನೋದು ಆಗದೇ ಇರುತ್ತೆ, ಆಗುತ್ತೆ ನನ್ನ ಕೈಯಲ್ಲಿ ಮಾಡಿ ತೋರಿಸ್ತೀನಿ. ಅಲ್ಲ ಗೈಸ್, ನಾವೇ ಹೆಣ್ಮಕ್ಳು ರೆಡಿ ಆಗೋಕ್ಕೆ ಎಷ್ಟೋ ಟೈಮ್ ತಗೊತೀವಿ. ಅಯ್ಯೋ ನೀಟಾಗಿ ಬಂದಿಲ್ಲ ಇವ್ನು ಮೇಕಪ್ ಮಾಡ್ತೀನಿ ಅಂದಲ್ಲ, ಅದಕ್ಕೆ ನಂಗೆ ನಗು ಬರ್ತಿದೆ. ಸೊ ಗೈಸ್, ಐ ಟ್ರೈನ್ ಲೆವೆಲ್ ಬೆಸ್ಟ್ ಸಹ ತೊಳೆದು ನಾನು ಹಂಗೆ ಬಂದಿರೋದು, ಮುಖಕ್ಕೇನು ಹಚ್ಚಲೇಬೇಕಾದ್ರೆ ದರ್ಶನ್ ಕೇಳಿ ಕರೆಕ್ಟಾಗಿ ಗಂಟೆ ಬಂದ್ಬಿಟ್ಟು 7:30 ಆಗಿದೆ. ನನ್ನ ಡ್ಯೂಟಿ ದಾಬಸ್ಪೇಟೆ ಕೆಲಸ ಇತ್ತು. ದಾಬಸ್ಪೇಟೆಯಿಂದ ಡ್ಯೂಟಿ ಮುಗಿಸಿ ಜಸ್ಟ್ ಮನೆಗೆ ಬಂದು ಸ್ನಾನ ಮಾಡಿ ರೆಡಿಯಾಗಿ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಕೆಲ್ಸಕ್ಕೆ ಹೋಗಿಲ್ಲ, ಯಾಕೋ ಸ್ವಲ್ಪ ಸುಸ್ತು, ಅಂದರೆ ಸ್ವಲ್ಪ ತಲೆನೋವು, ತಲೆ ಸುತ್ತು ಎಲ್ಲ ಇದೆ. ಅದಕ್ಕೆ ನಾನು ಸ್ವಲ್ಪ ಒಂದು 2 ದಿನ ಆಯಿತು ರಜೆ ಹಾಕ್ಬಿಟ್ಟಿದ್ದೀನಿ, ಹೋಗ್ತಾ ಇಲ್ಲ. ಸುಮಾರು ಜನ ಅನ್ಕೊಂಡಿರ್ತಾರೆ ಅಲ್ಲಿ ಯಾರ್ದೋ ಹಿಂದ್ಗಡೆ ಒಂದು ಫೋಟೋ ಇದೆ ಅಂತ. ಅದು ಯಾರ್ದು ಅಲ್ಲ, ನಮ್ಮ ಬಂಗಾರಿ ಅದು. ನೋಡ್ಬಿಡು, ನಮ್ಮ ವಿಷ್ಣುದು ಇದು ಕಾಣಿಸ್ತಿದೆ ಅನ್ಕೊಂತೀನಿ. ಹಾಗಾಗಿ ಇವಾಗ ದರ್ಶನ್ ನಾನು ಮೇಕಪ್ ಮಾಡ್ತಾನಂತೆ, ಅದು ಕಣ್ಣಿಗೆ ಸೆಟಪ್ ಮಾಡ್ಕೊಬಿಡ್ತೀನಿ. ಅವ್ರಿಗೆ ಏನೇನು ಬೇಕಾಗಿರೋ ನನಗೆ ಹೆಂಗ್ ಮಾಡ್ತಾರೆ ಅಂತಂದ್ರೆ ಹಂಗೆ, ಅಂದ್ರೆ ಕಣ್ಣು ಓಪನ್ ಇಟ್ಕೊಂಡು ಮೇಕಪ್ ಮಾಡಲ್ಲ, ಕಣ್ಣಿಗೆ ನಾನು ಬಟ್ಟೆ ಕಟ್ತೀನಿ. ಮೇಲೆ ಕಟ್ತೀನಿ, ಕಣ್ಣು ಓಪನ್ ಇಟ್ಕೊಂಡೆ ನಾನು ಹೆಂಗ್ ಮಾಡ್ತೀನಿ, ಕಣ್ಣಿಗೆ ಬಟ್ಟೆ ಕಟ್ಟಿ. ಅದೇ ಇವಾಗ ಇರೋದು, ನೋಡಿ ಹೆಂಗ್ ಮೇಕಪ್ ಮಾಡ್ತಾನೆ ಅಂತ. ಇದು ನನಗೆ ದೊಡ್ಡ ಚಾಲೆಂಜ್ ಆಗಿದೆ. ಇದನ್ನ ನಾನು ಇಲ್ಲಂತೂ ನಮ್ಗೆ ಜಾಗ ಎಲ್ಲ ಕುತ್ಕೊಂಡು ಮಾಡಕ್ಕೆ, ಇಬ್ರು ಕುತ್ಕೊಳ್ಳೋಕ್ಕೂ ಆಗಲ್ಲ. ಅದಕ್ಕೆ ರೂಮಲ್ಲಿ ಮಾಡ್ತೀವಿ, ಮಂಚದ ಮೇಲೆ. ರೂಮಲ್ಲಿ ಆಲ್ಮೋಸ್ಟ್ ಎಲ್ಲ ಸೆಟಪ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಒಂದು ಕ್ಯಾಮ್ರಾ ಗಿಡಕ್ಕೆ ಒಂದು ಸ್ಟಿಕ್, ಅದಕ್ಕೊಂದು ಲೈಟ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಬನ್ನಿ ಅದನ್ನು ತೋರಿಸ್ಬಿಡ್ತೀನಿ. ನೋಡಿದ್ದೀರಾ, ಯಾಕಂದರೆ ಬ್ರೈಟ್ನೆಸ್ ಅಂದರೆ ಇಲ್ಲಿ ಬೆಳಕಿಲ್ಲಿ ಭೂಮಿನ ಕೂರಿಸ್ಕೊಳ್ತೀನಿ. ಈ ಸ್ಟಿಕ್ ನೋಡ್ತಿರ್ಬೋದು. ಇಷ್ಟು ನನಗೆ ಗೊತ್ತಿರೋಷ್ಟು ಏನೇನು ಹಚ್ಬೇಕು ಅಂತ ಅಂದ್ಕೊಂಡಿರೋ ಮೇಕಪ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಗೈಸ್, ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಹೆಂಗೆ ಮಾಡ್ತೀನೋ ಏನು ಅಂತ ಒಂದು ಗೊತ್ತಿಲ್ಲ. ಒಟ್ನಲ್ಲಿ ನನ್ನ ಮನಸ್ಸು ಹೇಳ್ತಾಯಿದೆ ಚೆನ್ನಾಗಿ ಮೇಕಪ್ ಮಾಡ್ತೀನಿ ಅಂತ ಹೇಳ್ತಾಯಿದೆ. ಟ್ರೈ ಮಾಡೋಣ. ಆದರೆ ಒಂದು ಗೈಸ್, ಈ ವ್ಲಾಗ್ ಅಂತೂ ತುಂಬಾನೇ ಮಜವಾಗಿತ್ತು. ದಯವಿಟ್ಟು ಮಿಸ್ ಮಾಡದೆ ನೋಡ್ಬಿಡಿ. ಹೆಂಗೆ ಮೇಕಪ್ ಮಾಡ್ತಾವ ಅಂತ ನಾನು ಎಲ್ಲಿ ದೆವ್ವ ಮಾಡಿ ಇಟ್ಬಿಡ್ತಾನ ಅಂತ ಭಯ ಬಿಡೋದು. ಏನು ಮಾಡಲ್ಲ, ಕರೆಕ್ಟಾಗಿ ಮಾಡ್ಕೊಡ್ತೀನಿ. ನೀನು ಮೇಕಪ್ ಮಾಡ್ಕೊಂಡು ನೀನೇ ಹೋಯ್ತೀಯ ನೋಡು, ಮನೆ ಹೊರಗಡೆ ಹೋಗ್ಬಿಟ್ಟು ದರ್ಶನ್ ನಿಂಗೆ ಏನು ಬೇಕು ಅಂತ ಕೇಳ್ಬಿಟ್ಟು ಅದು ನೀನು ತಗೋಬರಕ್ಕೆ ಅಂಗಡಿಗೆ ಹೋಗ್ತೀಯ, ಓಕೆನಾ? ಸೊ ಗೈಸ್, ಯಾರು ಕೂಡ ಈ ಬ್ಲಾಗ್ನ ಮಿಸ್ ಮಾಡ್ಕೊಬಿಡಿ. ಫೈನಲ್ವರೆಗೂ ನೋಡಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಸೊ ಗೈಸ್, ನೋಡ್ತಾ ಇರ್ಬೋದು, ನಮ್ಮ ಮೊಬೈಲ್ ಅಷ್ಟೊಂದು ಕ್ಲಿಯಾರಿಟಿ ಇಲ್ಲ ಅಂದ್ಕೊಂಡಿರ್ತೀನಿ. ಯಾಕಂದ್ರೆ ಇನ್ನೂ ಮೊಬೈಲ್ ತೊಗೊಂಡಿಲ್ಲ. ನೋಡೋಣ, ಏನಾದರೂ ಮುಂದಿನ ದಿನಗಳೇ ಆದರೆ ಒಂದು ಒಳ್ಳೆ ಮೊಬೈಲ್ ತೊಗೊಂಡು ಒಳ್ಳೆ ಬ್ಲಾಗ್ಸ್ಗಳು ಕೊಡ್ತೀವಿ ಅಂತ ನಿಮ್ಮ ಆಶೀರ್ವಾದ ಒಂದಿರಲಿ. ಓಕೆ, ಈಗ ನಾ ಹೇಳ್ಬಿಡ್ತೀನಿ ನೋಡು, ನನಗೆ ಯಾವ್ಯಾವ್ದು ಏನೇನು ಮೇಕಪ್ ಅಂತ ಗೊತ್ತಿಲ್ಲ. ನೀನು ತೆಗೆದುಕೊಳ್ಬೇಕು. ಆದರೆ ನಾನೇ ಶುರು ಮಾಡ್ತೀನಿ ಯಾವ್ದಾವ್ದು ಏನೇನು ಅಂತ ಹೇಳ್ಬಿಟ್ಟು. ನೀನು ನಾನು ಕೇಳಿ ತೆಗೆದುಕೊಳ್ಬೇಕು. ನೀನು ಯಾವ್ದಾದ್ರು ಏನೇನು ಹಚ್ಬಿಟ್ರೆ ನಾನು ಅಲ್ಲ ಕಟ್ಟು. ಸೊ ಗೈಸ್, ಕಟ್ಟಿಸ್ಕೊಳ್ತೀನಿ. ನೀನಲ್ಲ, ನಾನು ನಿನಗೆ ತಾಳಿ ಕಟ್ಟಿಕೊಟ್ಟಿದ್ದೀನಿ, ನೀನಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿ. ಸೊ ಗೈಸ್, ಕಟ್ಟಿದ್ದೀನಿ ಕಣ್ಣಿಗೆ ಬಟ್ಟೆ. ಹೆಂಗ್ ಮೇಕಪ್ ಮಾಡ್ತಾನೋ ಗೊತ್ತಿಲ್ಲ. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟ್ ನನಗೆ ಕ್ರೀಮ್ ಕೊಡು. ಕ್ರೀಮ್ ಅಂತಂದರೆ ನಾನು ಏನು ಒಂದು ಫೆರನ್ ಲವ್ಲಿ ಯೂಸ್ ಮಾಡ್ತೀನಿ. ಇಲ್ಲ ಅಕಸ್ಮಾತ್ ಫೆರನ್ ಲವ್ಲಿ ಇಲ್ಲ ಅಂತಂದರೆ ಇದನ್ನೇ ಯೂಸ್ ಮಾಡೋದು. ಯಾವುದು? ಫೇಸಸ್ ಕೆನಡಾನ? ಓಕೆ, ಯಾವುದೋ ಒಂದು ಕೊಡಿಲ್ಲ, ನಾನೆಲ್ಲ ಹಾಕೊಳ್ತೀನಿ. ಹೆಂಗಸ್ತ ನನಗೆ ಭಯ ಆಗ್ಬಿಟ್ಟೆ. ಅಯ್ಯೋ, ಫಸ್ಟ್ ಕೈ ಜಾರಿ ಕೆಳಗಿದೆ. ಓಕೆ, ನೀನು ಏನು ಮಾತಾಡಬೇಡ, ನಾನು ರೆಡಿ ಮಾಡೋದ್ಮೇಲೆ ನಮಗೆ ಗೊತ್ತುಂಟು, ಓಕೆನಾ? ಈ ಜಾಸ್ತಿ ಆಯ್ತು ದರ್ಶದು, ಇಬ್ರು ಜಾಸ್ತಿ ಆಯ್ತು. ಓಕೆ, ಸ್ವಲ್ಪ ಹಚ್ಕೊಳ್ಳೋದು ನಮಗೆ ಗೊತ್ತು. ನಮಗೆ ತೋರ್ಸಾಯ್ತು ನೀನು ಎಷ್ಟು ಹಾಕೊಂಡಿದ್ದೀನಿ ನೋಡಿ. ಇಷ್ಟು ಹಾಕೊಂಡಿದ್ದಾನೆ. ಸುಮ್ಮನಿರ್ತೀಯ, ಆಯ್ತಾ? ಸಖತ್ತು ದಶು. ಹಂಗಲ್ಲ ದಶ, ಅದು ಹಿಂಗೆ ಹಚ್ಚೋದು. ಆಯ್ತು ಬಿಡೆ. ಎಲ್ಲೇ ಮುಖ ಇದೇನಾ? ಯಪ್ಪ,
ಸಕ್ಕತ್ತಾಗಿ ಒಳ್ಳೆ ರಾಣಿ ನನ್ನನ್ನು ನಾನು ಕಣ್ಣಿನ ಬಟ್ಟೆ ತೆಗ್ದಾದ್ಮೇಲೆ ನಿನ್ಮೇಲೆ ಇನ್ನೊಂದ್ಸತಿ ಲವ್ ಆಗಿ ಇನ್ನೊಂದ್ಸತಿ ಕರ್ಕೊಂಡು ಹೋಗ್ಬಿಟ್ಟು ನೀನು ಇನ್ನೊಂದ್ಸತಿ ಮದುವೆ ಮಾಡೋಣ ಅಂತಿದ್ದೀನಿ ಬಂಗಾರ. ಓಕೆನಾ? ಏನು ಕಾಣಿಸ್ತಿದ್ಯೋ ಏನೋ ಗೊತ್ತಿಲ್ಲ. ಸೊ ಗೈಸ್, ನಾನು ಐ ಹೋಪ್ ನನ್ನ ಹೆಂಡತಿ ಕಣ್ಣಿಂದ ಬಟ್ಟೆ ತೆಗೆದಾಗ ತುಂಬ ಅಂದರೆ ತುಂಬ ಹೆಂಗೆ ಕಾಣಿಸ್ಬೇಕು ಅಂತ ಹೇಳಿದ್ರೆ ಐಶ್ವರ್ಯ ರೈ ಹಂಗೆ ಕಾಣಿಸ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ. ಓಕೆ, ಓಕೆನಾ? ಇಷ್ಟನಾ? ಗಮ್ಮ ಅಂತಿದೆ ಗೈಸ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಫೌಂಡೇಶನ್. ಫೌಂಡೇಶನ್ ಇದೇ ಸಾಕು ಅಲ್ವಾ? ಪರವಾಗಿಲ್ಲ, ನನಗೆ ಫೌಂಡೇಶನ್ನೇ ಬೇಕು. ನನಗೆ ಒಂಥರ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟೋದು. ಏನಿದೆ ಎರಡು ಒಂದೇ ಥರ ಇದೆ? ಏನೋ ಮೋಸ ಗೀಸನ್ ಮಾಡ್ತಿದ್ಯಾ? ಇಲ್ಲ ಅಲ್ಲ, ದಶು ಅವೆಲ್ಲ ಸ್ವಲ್ಪ ಹಾಕೋಬೇಕು ಕಣೋ. ಕಾಸ್ಟ್ಲಿನಾ? ನೀನು ಮತ್ತೆ ಕಾಸ್ಟ್ಲಿ ಅಂತ ಅಲ್ಲ, ಜಾಸ್ತಿ ದಿವಸ ಹಚ್ಕೊಂಡ್ರು ಓವರ್ ಭೂತ ಕಣ್ಣಂಗೆ ಕಾಣ್ತೀನಿ ಕಣೋ. ಸಾಕಾ? ಇದೆ ಅಲ್ಲೆಕ್ಕ. ಓಕೆ ಗೈಸ್, ನೋಡ್ತಾ ಇರ್ಬೋದು. ಇಲ್ಲುಂಟು ಕ್ಯಾಮ್ರಾ, ಇಲ್ಲುಂಟು. ಕರೆಕ್ಟಾ? ಹಾಂ ಓಕೆ. ನೋಡಿ ಗೈಸ್, ಇಷ್ಟು ತೊಗೊಂಡಿದ್ದೀನಿ. ಇದನ್ನು ಎರಡು ಕೈಗೆ ಹಿಂಗೆ ಹಾಕ್ಕೊಂಡು ಎಲ್ಲ ಮುಖ ಕಣ್ಣ ಹತ್ರ ಹಾಕೊಳ್ತಾನೆ. ಹಿಂಗೆ ಕಣ್ಣ ಹತ್ರ ಹಾಕೊಳ್ತಾಳೆ. ನಾನು ಒಂದು 2-3 ಸರಿ ಗಮನಿಸ್ತೀನಿ ಅವಳು ರೆಡಿ ಆಗೋದಕ್ಕೆ. ಕಣ್ಣ ಹತ್ರ ಹಾಕೊಳ್ತಾಳೆ ಅಂತ. ಓಕೆನಾ? ಹಾಂ, ಇವಾಗ ನೋಡ್ಬಿಡು ಹೆಂಗೆ ಕಾಣಿಸ್ತೀಯ ಅಂತ. ಸಖತ್ತಾಗಿದೆ. ಹಾಂ ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ನನ್ನ 6 ಸೆನ್ಸ್ ಹೇಳ್ತಾ ಇದೆ ನಿಂಗೆ ಲಿಫ್ಟಿಕ್ ಹಾಕ್ಬೇಕು ಅಂತ. ಲಿಫ್ಟಿಕ್ ಅಂದರೆ 2 ಲಿಫ್ಟಿಕ್ ಐತೆ. ನೀನು ಯಾವ್ದು ಫೇವ್ರೇಟ್ ಅಂತ ಕೊಡು. ರೆಡ್ ನಮ್ಗೆ ಜಾಸ್ತಿ ಇಷ್ಟಪಡೋದು. ನಾವೇನು ಅಷ್ಟು ಕೋಟಿಗಳಲ್ಲ, ಯಾವುದೋ ಒಂದು 50 ರೂಪಾಯಿದು ಅಷ್ಟು ತಂದು ಹಾಕ್ತೀವಿ. ತುಟಿಗೆ ಹಚ್ತೀವೋ ಇನ್ನೆಲ್ಲ. ಮುಚ್ಚಳ ಬಿಚ್ಚಿದ್ಯಾ? ಇಲ್ಲ. ಹಾಂ ಬಿಚ್ಚಿ ಇದೇನಾ? ಹಾಂ ಬಂತವ? ಬಿಡು, ಮುರಿದ್ಗಿರ್ದು ಹಾಕ್ಬಿಟ್ಟಿದ್ಯಾ? ಇದು ನಾನು ತಕೊಡ್ತೀನಿ ಇರು. ಓಕೆನಾ? ಫಸ್ಟ್ ತುಟಿ ಎಲ್ಲ ಆಯ್ತು ನೋಡ್ಕೊ. ಓಕೆ, ಇದೇನಾ? ಜಾಸ್ತಿ ಹಾಕ್ಬೇಡದು. ಸುಮ್ಮನಿರು, ತುಟಿಗೆ ಹಾಕೋ. ನನಗೆ ಗೊತ್ತು, ಸುಮ್ಮನಿರು. ಅಯ್ಯೋ, ತುಟಿಗೆ ಹಾಕೋ. ಸಾಕು. ಮೇಲೆ ನಿಲ್ಲ. ಅದೇನು ಮುಟ್ಟೋಕೇನು ಹೋಗ್ಬೇಡ. ಸಾಕು. ಹಾಕಿದೀನ? ಸಖತ್ತಾಗಿ ಬಂತಾ? ಸಖತ್ತಾಗಿ ಬಂತು ಅಂತಂದ್ರೆ ಒಂದು ಲೈಕ್ ಮಾಡಿ, ಮಿಸ್ ಮಾಡೋದಕ್ಕೆ. ಅದು ಬಿಟ್ಟಾಕು. ನೆಕ್ಸ್ಟ್ ಕೊಡು ನನಗೆ. ಮೇಕಪ್ ಒಣಗ್ತಾ? ಇದು ಮೇಕಪ್ ಒಣಗದು. ಇದು ಕೊಡು ಸ್ಪ್ರೇ. ಲಾಸ್ಟ್ ನನಗೆ ಗೊತ್ತು, ನೀನು ಕೊಡು. ಫಸ್ಟ್ ನೀನು ಕೊಡು, ಹೇಳ್ತೀನಿ ಈಗ. ಇನ್ನ ಸ್ಟಿಕ್ಕರು ಮತ್ತೆ ಕುಂಕುಮ. ಸ್ಟಿಕ್ಕರ್, ಕುಂಕುಮ. ಫಸ್ಟ್ ಕುಂಕುಮ ಕೊಡು, ಹೇಳ್ತೀನಿ. ಹಾಗಾದ್ರೆ ಫಸ್ಟ್ ಐಲೈನರ್ ಕೊಡು ನನಗೆ. ನಾನು ಕೈಗೆ ಹಾಕೊಂಡು ಐಲೈನರ್ ಕಣ್ಣು ಮೇಲೆ ಹಾಕಣ. ಐಲೈನರು ಸರಿ, ಕಣ್ಣು ಮುಚ್ಕಪ್ಪ. ಆಗಿತ್ತಾಯ್ತು. ಇದೆಲ್ಲ ಇಡೋದು ಈಗೇನ? ಇಲ್ಲ, ಇದು ಬಂತಾ? ಐತಾ ಅದ್ರಲ್ಲಿ? ಐತೆ. ಮುಖ ಕೊಡಿಲ್ಲ. ಇದೇನು ಕಣ್ಣು? ಕಣ್ಣು ಮೇಲೆ ಹಚ್ಚಬೇಡ, ತಳ. ನಮಗೆ ಗೊತ್ತು. ಏನ್ ಮಾಡ್ತಾನೆ? ಕೆನ್ನೆಗೆ ಹಚ್ತಿದ್ಯಲ್ಲ ದಶು. ಇದಾ? ಕಣ್ಣು ಗೊತ್ತಾಗಲ್ವಾ? ಒಂದು ಅಯ್ಯೋ, ಕಣ್ಣಿಗೆ ಬಟ್ಟೆ ಕಟ್ಟೋಡು. ಕಣ್ಣು ಗೊತ್ತ? ಇಲ್ಲಿ ಹಿಡ್ಕೊ. ಇಲ್ಲ, ಮೇಲೆ ಹಚ್ಚು. ಕಣ್ಣು ರೆಪ್ಪೆ ಗೊತ್ತಿಲ್ವಾ? ಇದಾ? ಸ್ವಲ್ಪ ಮೇಲೆನಾ? ಇನ್ನ ಮೇಲೆ. ಬಿಡು. ಈಚೆ ಈಚೆ ಎಷ್ಟ? ಇಲ್ಲ, ರಪ್ಪೆ ಒಳಗಡೆ ಚುಚ್ಚಿಬಿಡ ಕಣೋ ಕಣ್ಣು. ಆಯ್ತಾ? ಬಿಡು. ಕದಾಗ ಬಂದಿರುತ್ತೆ. ಇದಾ ತಗೋ, ಮುಚ್ಚಿಟ್ಬಿಡು. ಸೊ ಗೈಸ್, ನನ್ನ ಎಂತಿ ನೋಡೋಕ್ಕೆ ನನ್ನ ಮನಸ್ಸು ಎಷ್ಟು ಪ್ರೇರೇಪಿಸ್ತಿದೆ ಅಂದರೆ ಅಪ್ಸರೆ ಕಣ್ಣಂಗೆ ಕಾಣ್ಬೇಕು ಅಂದ್ಕೊಂಡಿದ್ದೀನಿ. ಅವಳನ್ನ ಮುಟ್ಟಬೇಕಂದ್ರೆ ಭೂಮಿ ನೀನು ಮುಟ್ಟಬೇಕಂದ್ರೆ ಹಾಲು ಕೈ ತೊಳೆದು ಮುಟ್ಬೇಕು ಅನ್ಕೊಬಿಟ್ಟಿದ್ದೀನಿ. ಅವಳ ಎಷ್ಟು ಕೋಪ ಬರ್ತೈತೆ ಅಂದರೆ ಎಷ್ಟು ಕಂಟ್ರೋಲ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಕುಂಕುಮ. ಎಲ್ಲಿ ಇದಕ್ಕಿಡೋ? ಏನು ಇಲ್ಲಿ ಹಣೆ ಮೇಲೆ. ಕುಂಕುಮ ನೀಡೋದು ಹಣೆ ಮೇಲೆ, ತಾಳಿ ಮೇಲೆ. ಇರೋ ನಿನ್ಗೆ ಗೊತ್ತಾಗುತ್ತೆ. ಇಲ್ಲ, ಇದೇನಾ? ಹೆಂಗಿದೆ? ಚೆನ್ನಾಗಿದೆ. ಬಿಡು. ಓಕೆನಾ? ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಲಿಫ್ಟಿಕ್ ಹಾಕ್ನಾ? ಹಾಕ್ದೆ.
ಹಾಕ್ದೆ ಆಮೇಲೆ ಸ್ಟಿಕ್ಕರ್ ಕೂಡ ಇರ್ತೇನೆ. ಅದು ಮೇಲೆ ಅದೇನೋ ಸಿಪ್ಪೆ ಇರುತ್ತಲ್ಲ, ಏನದು ಕಿತ್ಕೊಡ್ತೀನಿ. ಕಿತ್ತು ಬಿಟ್ಕೊಳ. ನನ್ನ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಏನು ಕೇಳೋದು. ಅದೇ ಬೇಗ ಕೊಡು, ನಕ್ಕಲ್ಲಿ ತಡ್ಕೊಳಕೈತೇನೆ ನೀನು. ಯಪ್ಪ ದೇವ್ರಿ, ಇಷ್ಟಪ್ಪ ಇಷ್ಟೇ ದಪ್ಪನೇ ಇರೋದು. ಬಾ ಆಯ್ತು. ಅಲ್ಲಿ ಗೊತ್ತು ಇದೆ ತಾನೆ ಇದಾಣೆ ಅಲ್ಲೆಲ್ಲ ಕುರ್ತಾ ಇದು ಹಚ್ಚಕ್ ಬಂದಿಲ್ಲ ಅನ್ಸುತ್ತೆ, ಬಿಡೋದು ಬೇಡ. ಓಕೆ, ಅದೊಂದು ಅದ್ರಲ್ಲಿ ನಾನು ಸೋತಿದ್ದೀನಿ ಅಂತ ಹಾಕೊಳ್ತಾ ಇದ್ದೀನಿ. ಯಾಕಂದ್ರೆ ಸ್ಟಿಕ್ಕರ್ ಅಂಟಿದೆಯಲ್ಲ, ಹಚ್ಚಕ್ ಆಯ್ತಲ್ಲ ಅವನಿಗೆ. ಓಕೆ, ನೆಕ್ಸ್ಟ್ ಇನ್ನೇನಿಲ್ಲ, ಸ್ಟಿಕ್ಕರ್ ಅಂಟ್ಸಕ್ಕಾಗಿಲ್ಲ ನಿಂಗೆ. ನೆಕ್ಸ್ಟ್ ಇದು ಮೇಕಪ್ ಸ್ಪ್ರೇ ಹೊಡ್ಬಿಡಪ್ಪ ಸಾಕು. ಜಾಸ್ತಿ ಹೊಡ್ಬಿಡೋದು ಶಿವ. ಏನು ಸ್ಮೆಲ್ ಇಲ್ಲ ಮತ್ತೆ. ಮುಖ ಕೊಡಿಯೋ. ಮುಖ ತಗೋ ಬಂದ್ರೆ ತಾನೆ ಹೊಡಿಯೋದು. ಎಷ್ಟು ಸತಿ? ಒಂದೇ ಸತಿ ಬಿಡು ಬಿಡು. 2 ಸತಿ ಇದೆ, ಇನ್ನೂ ಚೆನ್ನಾಗಿ ಕಾಣ್ತೀಯ ಅಂತ ಅರ್ಥ. ಓಕೆನಾ, ಆಯ್ತಾ? ಎಲ್ಲ ಏನೇನು ಹಾಕಿದ್ದೀನಿ, ಫಿರಲ್ ಒಲೆ ಹಾಕಿದ್ದೀನಿ. ಫಿರಲ್ ಒಲೆ ಏನದು ಹಿಂಗೆ ಹಾಕು. ಸೊ ಇಷ್ಟು ನನ್ನ ಪ್ರಕಾರ ಇವಳು ಸಖತ್ತಾಗಿ ಕಾಣ್ತಾವಳೆ. ಅದಕ್ಕೆ ಇನ್ನು ನನ್ನ ಪ್ರೇರೇಪಿಸಿ ಚೆನ್ನಾಗಿ ಕಾಣ್ತಿದ್ದೀನಿ, ಹಾಕು ಅಂತ ಹೇಳ್ತಾಳೆ. ನೋಡೇ ಬಿಡೋಣ. ಕೆಣ್ಣಗೆ ಲೈಟಾಗಿ ಒರೆಸ್ಬೇಕು. ನಿಧಾನ ಕೊಡ್ಸಿದ ಶೂ, ಕೈ ನಿಂದ ರಫ್ ಇದೆ. ಬಿಡು. ನಮ್ಮ ಏನು ಹೇಳ್ತಾರೆ, ನಮ್ಮ ಸಬ್ಸ್ಕ್ರೈಬರ್ಗೆ ಒಂದ್ಸರಿ ನಿನ್ನ ದರ್ಶನ ಕೊಟ್ಬಿಡು ಭೂಮಿ. ಅದೇ ನೋಡಿ ಗೈಸ್, ಈ ಥರ ಮೇಕಪ್ ಮಾಡಿದ್ದಾನೆ. ನನಗಂತೂ ತುಂಬ ಇಷ್ಟ ಆಯಿತು. ಇಷ್ಟು ಚೆನ್ನಾಗಿ ಮಾಡ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನನಗೆ ನಂಬಕ್ಕಾಯ್ತಲ್ಲ ಇವ್ನು ಇಷ್ಟು ಚೆನ್ನಾಗಿ ಮೇಕಪ್ ಮಾಡೋಣ ಅಂತ. ಸಾಕ್ಬಿಡು, ನನ್ನ ಮನಸ್ಸು ಹೇಳ್ತಾಳೆ. ನನಗೆ ಬಟ್ಟೆ ಬಿಚ್ಚಿದ ಮೇಲೆ ಇವ್ನು ಮೇಕಪ್ ಮಾಡಿದ್ ನೋಡ್ರಿ, ನನಗಂತೂ ಅವನೇ ಕಣ್ಣಾರ ನೋಡ್ಲಿ ರೀ. ಬಿಚ್ಚಲ ಬಟ್ಟೆ ಬಿಚ್ಚ ಮಾತಾಯಿ. ಯಾಕೆ ನಾವು ಅಷ್ಟೊಂದೇನು ಅಸಹ್ಯವಾಗಿ ಮಾಡಿರಲ್ಲ ಅಂದ್ಕೊಂಡಿರ್ತೀವಿ. ಅಪ್ಪ ಕಣ್ಣೆಲ್ಲ ಉರಿತೈತೆ. ನನ್ನ ಕೈಯೇ ಹಿಂಗೈತೆ. ನೋಡಿ ಗೈಸ್, ಮೇಕಪ್ ಮಾಡಾಗಂಟ ಬಂದ್ಬಿಟ್ಟು ಹೆಂಗೆ ಆಗ್ತಾನೆ. ನಂದೇ ದೃಷ್ಟಿ ಆಯ್ತು ಹಂಗೆಲ್ಲ. ನಿಜವಾಗ್ಲು ಗೈಸ್, ನಾನು ನಿಜವಾಗ್ಲು ಹಿಂಗೆ ಅನ್ಕೊಂಡಿರಲಿಲ್ಲ. ನಾನು ಖರಾಬಾಗಿ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ, ಅನಿಷ್ಟು ಮುದ್ದಾಗಿ ಮಾಡ್ತೀನಿ ಅಂತ ಅನ್ಕೊಂಡಿಲ್ಲ. ಇದು ಯಪ್ಪ, ಯಾರನ್ನ ಕಮೆಂಟ್ ಆಗಿ ಗೈಸ್, ಇದನ್ನ ಮುದ್ದಾಗ ಅಂತಾರೆ ಯಾರಾದರೂ. ಯಪ್ಪ, KG ಗಟ್ಟಲೆ ಫೌಂಡೇಶನ್ ಬೆಳೆದವನೇ. ಯಪ್ಪ, ಹೆಂಗು ಮಾಡಿ ಕುಂಕುಮ ನಿಜವಾಗ್ಲಿಲ್ಲ, ಸಖತ್ತಾಗಿ ಕಾಣಿಸ್ತಿದೀಯ ನೀನು. ಬರೀ ನೋಡಿ ಗೈಸ್, ಈ 4 ಪ್ರಾಡಕ್ಟಿಂದ ನೀವು ಕೂಡ ಇಷ್ಟು ಚೆನ್ನಾಗಿ ಕಾಣ್ಬೋದು ಅಂತ ಹೇಳ್ಬಿಟ್ಟು ನಾನು ಓಪನ್ ಆಗಿ ಹೇಳ್ತಾ ಇದ್ದೇನೆ. ಸತ್ಯ ಸೊ ಗೈಸ್, ನಾನು ಹೇಳಿದೆ ಈ ವ್ಲಾಗ್ ತುಂಬಾನೇ ಚೆನ್ನಾಗಿರುತ್ತೆ, ಯಾರು ಮಿಸ್ ಮಾಡ್ದೆ ನೋಡಿ ಅಂತ ನಾನು ಹೋಗಿ ಅನ್ಕೊಂಡಿರ್ತೀನಿ. ಎಲ್ಲರೂ ಕೂಡ ನೋಡಿರ್ತೀನಿ. ಅಪ್ಪ ಐಲೈನರ್ ಇಲ್ಲ ಹಚ್ಚು ಅಂದ್ರೆ ಕೆನ್ನೆಗೆ ಹೋಗಿ ಹಚ್ಚಿದ್ದೇನೆ. ಅಪ್ಪ ನಿಜವಾಗ್ಲು ಗೈಸ್, ನನಗೆ ಯಾರಿಗೆ ಇಷ್ಟ ಆಯ್ತು ಏನೋ ಗೊತ್ತಿಲ್ಲ, ನನಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿದೆ. ಮೇಕಪ್ ಮಾಡ್ಬಿಟ್ರೆ ಹುಡುಗಿ. ನಾನು ಎಲ್ಲ ಹೇಳಂಗೂ ಜಾಸ್ತಿ ಇಲ್ಲ, ಹಂಗೂ ನಾನು ಹೇಳ್ಬಿಟ್ಟು ಇಷ್ಟು ಎಲ್ಲ ಮೀಡಿಯಮ್ ಮಾಡೋನು. ನಾನು ಏನು ಹೇಳಿಲ್ಲ ಅಂದ್ರೆ ಇನ್ನು ಮುಖ ತುಂಬ ಎಲ್ಲ ಕಾಡಿಗೆ ಹಚ್ಚಿ ಆ ಕುಂಕುಮ ಆದ್ರೆ ಇಡಕ್ಕೆ ಬರೋಲ್ಲ. ಒಂದು ಹೆಂಡ್ತಿ ನೋಡಿ ಹಿಂಗಾಗಿದೆ ಅಂತ ಮೇಕಪ್ನ ದರ್ಶನ. ಅದು ಸಾಕಾಯ್ತಾನೆ, ಸೂಪರಾಗಿ ಕಾಣಿಸ್ತಿದೆ ಭೂಮಿ. ಎಲ್ಲರೂ ಕೂಡ ಮಿಸ್ ಮಾಡದೆ ಕಮೆಂಟ್ ಮಾಡಿ ಭೂಮಿ ಹೆಂಗೆ ಕಾಣಿಸ್ತಿದ್ದಾಳೆ ಅಂತ. ನೆಕ್ಸ್ಟ್ ಚಾಲೆಂಜಲ್ಲಿ ಅವಳೇನು ಕೊಡೋದೇ ಬೇಡ, ಹಾಗೆ ಮೇಕಪ್ ಮಾಡ್ತೇನೆ ನಾನು. ಅದು ಹೆಂಗಿರುತ್ತೆ ಅಂತ ನೋಡೋಣ. ದೊಡ್ಡ ನಮಸ್ಕಾರ, ನೀನು ಮೇಕಪ್ ಮಾಡೋದು ಬೇಡ. ನಾನು ಅರ್ಥ ಮಾಡಿ ಗೈಸ್, ನಾನು ಇವಳು ಹೇಳ್ತಾ ಇದ್ಲು ನೀನು ಅವಳು ಏನು ಅಂತ ಬೈಯೋಣ ಅಂದರೆ ಎಲ್ಲರೂ ಹೋಗುತ್ತೆ ಒಂದು ವರ್ಷ ಒಂದು ಮೇಕಪ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ, ಮುಖಕ್ಕೆ ಫೋಟೋ ಹಾಕೊಂಡು ಹೋಗೋಕ್ಕಾಗಲ್ಲ ಅಂತ ಅದು ಇದು ಬೈತಾ ಇರ್ತಾಳೆ. ನನಗೆ ನೀನು ಹೇಳೋದು ಬೇಡ, ನಿನಗೆ ಇವತ್ತು ಮೇಕಪ್ ಮಾಡ್ಕೊಡ್ತೀನಿ, ಡ್ಯೂಟಿ ಮುಗಿಸ್ಕೊ ಬರ್ತೀನಿ, ಸಾಯಂಕಾಲ ವ್ಲಾಗ್ ಮಾಡೋಣ. ಆ ವ್ಲಾಗಲ್ಲಿ ನೀನು ಮೇಕಪ್ ಮಾಡ್ತೀನಿ, ಎಷ್ಟು ಚೆನ್ನಾಗಿ ಕಾಣ್ತೀಯ ಅಂತ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಚಾಲೆಂಜ್ ಮಾಡಿ ಈ ವ್ಲಾಗ್ ಮಾಡಿದ್ದೀನಿ ಸರ್. ನನಗೋಸ್ಕರ ಆದರೂ ಈ ವ್ಲಾಗಲ್ಲಿ ಭೂಮಿ ಚೆನ್ನಾಗಿದ್ದಾಳೆ ಅಂತೇಳಿ ನನ್ನ ಮಾನ ಮರ್ಯಾದೆ ಕಾಪಾಡಿ. ನನಗಂತೂ ಈ ಮೇಕಪ್ ಇಷ್ಟ ಆಗಿಲ್ಲ. ಅದು ಯಾರು ಈ ಕಮೆಂಟ್ ಮಾತ್ರ ಆಗಬೇಡಿ. ಈ ಮೇಕಪ್ ಯಾರಾದ್ರೂ ಇಷ್ಟಪಟ್ಟರೆ, ಯಾರನ್ನ ಕತ್ಲಲ್ಲಿ ಹೋಗ್ಬಿಟ್ರೆ ಮಕ್ಕಳು ಎದ್ಕೊಂಡೇ ಬಿಡ್ತವೆ. ಆ ಥರ ಮೇಕಪ್ ಮಾಡಿದ್ದಾನೆ. ಹೋಗ್ಲಿ ಬಿಡ, ನನ್ನ ಗಂಡ ಮಾಡಿದ್ದಾನಲ್ಲ,
ಅಂದ್ರೆ ನಂಗೆ ಇಷ್ಟ ಆಯ್ತು ಅಂದ್ಕೊಂಡು ಫಸ್ಟ್ ಹೋಗಿ ಮುಖ ತೊಳಿತೀನಿ ನಾನೇ ನೋಡ್ಕೊಳಕ್ಕೆ ಈ ಬ್ಲಾಗಲ್ಲಿ ಬೇರೆ ಏನಿಲ್ಲ, ನಾವು ಜಾಸ್ತಿ ಹೊತ್ತು ಏನು ಬ್ಲಾಗ್ ಮಾಡಲ್ಲ. ನಮ್ಗೆ ಇರೋದು ಬಂದ್ಬಿಟ್ಟು ಒಂದು ಹಾಫ್ ಆ್ಯಂಡ್ ಅವರ್ 1 ಅವರ್ ಫ್ರೀ ಇರುತ್ತೆ. ಅದರಲ್ಲೂ ಊಟ ತಿಂಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅಲ್ಲಿ, ಅದರಲ್ಲೂ ನಮ್ಗೆ ಮಿಕ್ಕಿದ ಟೈಮಲ್ಲಿ ಉಳಿಸ್ಕೊಂಡು ಈ ಥರ ಚಿಕ್ಕ ಪುಟ್ಟ ಬ್ಲಾಗ್ಗಳು ಮಾಡ್ತಾ ಇರ್ತೀವಿ. ದಯವಿಟ್ಟು ಎಲ್ಲರೂ ಕೂಡ ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮ ಬ್ಲಾಗ್ನ ಇಲ್ಲೇ ಎಂಡಿಂಗ್ ಮಾಡ್ತಾ ಇದ್ದೀವಿ. ಸೊ ಗೈಸ್, ಇನ್ನು ಯಾರ್ಯಾರು ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ. ಹಾಗೆ ನೆಕ್ಸ್ಟ್ ಬ್ಲಾಗ್ ಏನು ಅಂತ ಹೇಳ್ಬಿಟ್ಟು ಯಾರು ಒಳ್ಳೆ ಟಾಸ್ಕ್ ಕೊಡಿ ಗಾಯ್ಸ್, ನಾನು ಒಳ್ಳೆ ಟಾಸ್ಕ್ ಮಾಡಿಸ್ಬೇಕು. ನೆಕ್ಸ್ಟ್ ಬ್ಲಾಗಲ್ಲಿ ಇವ್ಳಿಗೆ ಏನೋ ಟಾಸ್ಕ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಂಗಂತೂ ನಿಜವಾಗ್ಲೂ ನಂಗಂತೂ ಅಂದರೆ ಬ್ಲಾಗ್ಸ್ ಯಾಕಂದರೆ ನನಗೇನು ಮಾಡೋಕ್ಕೂ ಆಗ್ತಾ ಇಲ್ಲ. ಯಾಕಂದರೆ ಫುಲ್ ಒಂಥರ ತಲೆ ಸುತ್ತೈತೆ, ಆಗ್ತಲ್ಲ ನನಗೇನೋ ಒಂಥರ ಬರೀ ಸುಸ್ತಾಗ್ತಿದೆ ಜಾಸ್ತಿ. ನಿಮ್ಗೆ ಹೇಳೋದು ಅರ್ಥ ಅಲ್ಲ, ಬಾ ನಿಂಗೆ ಮೇಕಪ್ ಮಾಡ್ತೀನಿ, ನಿಂಗೆ ಮೇಕಪ್ ಮಾಡ್ತೀನಿ, ನಿಂಗೆ ಸೊ ಮೇಕಪ್ ಗೈಸ್, ಎಲ್ಲರೂ ಕೂಡ ಕಮೆಂಟ್ ಆಗ್ತೀರಿ ಬ್ಲಾಗ್ ಮಾಡಿ ಅಣ್ಣ, ಬ್ಲಾಗ್ ಮಾಡಿ ಅಕ್ಕ ಅಂತ ಹೇಳ್ಬಿಟ್ಟು. ಅದಕ್ಕೆ ಏನಾದ್ರು ಕಂಟೆಂಟ್, ಚಿಕ್ಕ ಪುಟ್ಟ ಕಂಟೆಂಟ್ ನೋಡ್ಕೊಂಡು ಮಾಡ್ತಾ ಇರ್ತೀವಿ. ಪ್ಲೀಸ್ ಯಾರು ಮಾತ್ರ ನಿಮ್ಮ ಹೆಂಡ್ತಿಗೆ ಈ ಥರ ಮೇಕಪ್ ಮಾಡೋಕೆ ಹೋಗ್ಬೇಡಿ, ನಿಮ್ಮ ಹುಡುಗಿಗೆ ಈ ಥರ ಮೇಕಪ್ ಮಾಡೋಕೆ ಹೋಗ್ಬೇಡಿ. ಯಾರೋ ಮಕ್ಳು ಎದುರ್ಕೋಗ್ಬಿಟ್ಟವ್ರು. ಏನಿಲ್ಲ ಗೈಸ್, ಸಖತ್ತಾಗಿ ಬಂದಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಹೇಗೋ ಮುಗ್ದಿರ್ತೀರ ನನಗಂದು ಮುಗಿಸ್ಕೊಂಡಿರ್ತೀನಿ. ಸೊ ಗೈಸ್, ಈ ಬ್ಲಾಗಲ್ಲಿ ಬೇರೆ ಏನಿಲ್ಲ, ಅಷ್ಟೇ ಫನ್ನಿಯಾಗಿ ಮಾಡಿದ್ದೆ ಅಷ್ಟೇ ಈ ಬ್ಲಾಗ್ ನೆನ್ಬಿಟ್ಟು. ಅಂದರೆ ಯಾರ್ಯಾರು ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಫಸ್ಟ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಗೈಸ್, ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಕ್ಕೋಣ. ಅಷ್ಟವರೆಗೂ ಕೂಡ ದರ್ಶನ್ ಭೂಮಿಗೆ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಮರೆಯೋಕೆ ಹೋಗಬೇಡಿ. ಟಾಟಾ, ಬಾಯ್ ಬಾಯ್.